ರಾಜರಾಜೇಶ್ವರಿ ನಗರ ಕ್ಷೇತ್ರದ ಶಾಸಕ ಮುನಿರತ್ನರವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಮುನಿರತ್ನರವರ ಜನ್ಮದಿನದ ಅಂಗವಾಗಿ ಬಿಜೆಪಿ ಮುಖಂಡರಾದ ಉಷಾರಾಣಿ ಹಾಗೂ ರಾಜು ಎಸ್ ರವರ ನೇತೃತ್ವದಲ್ಲಿ ವಿಶೇಷ ಸೇವಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಯಿತು. ಈ ಸಂದರ್ಭದಲ್ಲಿ ವಿವಿಧ ದೇವಸ್ಥಾನಗಳಿಗೆ ಭೇಟಿ ನೀಡಿ ಶಾಸಕ ಮುನಿರತ್ನರವರಿಗೆ ಆಯುರಾರೋಗ್ಯ, ಸುಖಶಾಂತಿ ಹಾಗೂ ಇನ್ನಷ್ಟು ಜನಸೇವೆ ಮಾಡುವ ಶಕ್ತಿ ದೊರೆಯಲೆಂದು ವಿಶೇಷ ಪೂಜೆ ಸಲ್ಲಿಸಲಾಯಿತು. ಅನಂತರ ನಿರ್ಗತಿಕರ ಆಶ್ರಮಕ್ಕೆ ಭೇಟಿ ನೀಡಿ ಕೇಕ್ ಕತ್ತರಿಸಿ ಹಣ್ಣುಗಳನ್ನು ವಿತರಿಸಲಾಯಿತು. ಕಾರ್ಯಕ್ರಮದಲ್ಲಿ ಬಿಜೆಪಿ ಮುಖಂಡರು, ಕಾರ್ಯಕರ್ತರು ಹಾಗೂ ಸದಸ್ಯರು ಭಾಗವಹಿಸಿ ಮುನಿರತ್ನರವರಿಗೆ ಶುಭ ಕೋರಿದರು. ನಮ್ಮ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು, ಅಭಿವೃದ್ಧಿ ಅಧಿಕಾರರು, ಜನಾನುರಾಗಿ ಬಡವರ ಬಂಧು ಆಗಿರತಕ್ಕಂಥ ಶ್ರೀ ಮುನಿರತ್ನಣ್ಣನವರ 63ನೇ ವರ್ಷದ ಈ ಅದ್ದೂರಿ ಹುಟ್ಟುಹಬ್ಬವನ್ನ ಅವರ ಅನುಪಸ್ಥಿತಿಯಲ್ಲಿ ಎಲ್ಲಾ ಕಾರ್ಯಕರ್ತರುಗಳು ಸಾರ್ವಜನಿಕವಾಗಿ ಮಾಡ್ತಾ ಬಂದಿದ್ದಾರೆ. ಇದೆಲ್ಲರಿಗೂ ಶುಭವಾಗಲಿ. ಅವ್ರಿಗೂ ಕೂಡ ಭಗವಂತ ಮುನಿರತ್ನಣ್ಣವರಿಗೆ, ಅವರ ಕುಟುಂಬಗಳಿಗೆ ಆಯುಸ್ಸು ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳಿ ಕೇಳ್ಕೊಳ್ತೀನಿ. ವಿಶೇಷವಾಗಿ ಈ ದಿನ ಏನಪ್ಪಾ ಅಂದ್ರೆ ನಮ್ಮ ಕೊಡ್ಗೆಪಳ್ಳಿ ವಾರ್ಡ್ ನಂಬರ್ ಸಾರ್ವಜನಿಕರಿಗೆ, ಬಡವರಿಗೆ, ಕಾರ್ಮಿಕರಿಗೆ ಎಲ್ಲರಿಗೂ ಉಪಯೋಗ ಆಗಲಂತ ನಮ್ಮ ರಾಜವನವರು ಸುಮಾರು 5,000 ರಿಂದ 6,000 ಜನಕ್ಕೆ ಹೆಲ್ತ್ ಕಾರ್ಡ್ ಕೊಡಬೇಕು ಅನ್ನೋ ಯೋಜನೆ ಇಟ್ಕೊಂಡಿದ್ದಾರೆ. ಮುನಿರತ್ನ ವಿಶೇಷವಾಗಿ ಮುನಿರತ್ನ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಒಂದು ಕಾರ್ಯಕ್ರಮ ಕೊಂಡಿದ್ದಾರೆ. ದಯವಿಟ್ಟು ನಮ್ಮ ಸಾರ್ವಜನಿಕರು ಎಲ್ಲರಲ್ಲೂ ಮನವಿ ಮಾಡ್ಕೊಂಡಿದ್ದೇನೆ, ಅವ್ರು ಯಾರು ಅವ್ರಿಗೆ ಆರೋಗ್ಯದ ಕಾರ್ಡ್ ಬೇಕು ಅನ್ನೋರು ದಯವಿಟ್ಟು ಅವರ ಒಂದು ಫೋನ್ ನಂಬರ್ ಪಡ್ಕೊಂಡು ಹೆಸರುಗಳನ್ನು ನೋಂದಾಯಿಸಿ ಆ ಒಂದು ಕಾರ್ಡ್ಗಳನ್ನ ಪಡ್ಕೊಂಡು ಎಲ್ಲರೂ ಆರೋಗ್ಯದ ಹಿತದೃಷ್ಟಿಯಿಂದ ಸದುದ್ದೇಶ ಪಡ್ಕೋಬೇಕಾಗಿ ಈ ಮೂಲಕ ತಮ್ಮಲ್ಲಿ ಎಲ್ಲಾನು ಕೇಳ್ತೀನಿ. ರಾಜರಾಜೇಶ್ವರಿ ಮತೆಯ ವರಪುತ್ರರಾದಂತಹ ಶ್ರೀಯುತ ಮುನಿರತ್ನರವರ 63ನೇ ಹುಟ್ಟುಹಬ್ಬದ ಪ್ರಯುಕ್ತ ಇಂದು ಇಡೀ ಕ್ಷೇತ್ರದುದ್ದಕ್ಕೂ ಸಹ ಮುನಿರತ್ನೋತ್ಸವ ಅಂತ ಒಂದು ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದೀವಿ. ಅದರ ಭಾಗವಾಗಿ ಈ ವಿನಾಯಕ ಲೇಔಟ್ ಕೊಟ್ಗೆಪಳ್ಳಿ ವಾರ್ಡ್ ನಂಬರ್ 73ರ ವಿನಾಯಕ ಲೇಔಟ್ನ ಇವತ್ತು ಇಲ್ಲಿ ಕೊಟ್ಗೆಪಳ್ಳಿ ವಾರ್ಡಿನ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಬೆಳಿಗ್ಗೆನೇ ಇಲ್ಲಿ ಸಿಹಿ ಹಂಚುವ ಮೂಲಕ, ಕೇಕ್ ಕತ್ತರಿಸುವ ಮೂಲಕ ಒಂದು ಮುನಿರತ್ನೋತ್ಸವ ಸ್ಟಾರ್ಟ್ ಮಾಡಿ ಇಲ್ಲಿಂದ ಹಲವಾರು ಸಂಜೆವರೆಗೂ ಕೂಡ ಹಲವಾರು ಕಾರ್ಯಕ್ರಮಗಳು ನಡೀತವೆ. ಅದರಲ್ಲಿ ಈ ಒಂದು ಎಲ್ಲ ಅಭಿಮಾನಿಗಳು ಸೇರಿ ಮುನಿರತ್ನಣ್ಣ ಅವರು ದೇವಸ್ಥಾನಕ್ಕೆ ಹೋಗಿದ್ರು ಸಹ ಸಂಜೆವರೆಗೂ ಕೂಡ ಹಬ್ಬದ ವಾತಾವರಣ ಸೃಷ್ಟಿ ಮಾಡೋ ರೀತಿ ಈ ಬಾರಿ ಒಂದು ಎಲ್ಲರಿಗೂ ಸಿಹಿ ಹಂಚುವ ಮೂಲಕ, ಹಣ್ಣು ಹಂಪಲು ವಿತರಿಸುವ ಮೂಲಕ ಎಲ್ಲ ಅಭಿಮಾನಿಗಳು, ಮುನಿರತ್ನಣ್ಣನವರ ಅಭಿಮಾನಿಗಳು ಈ ಒಂದು ಕಾರ್ಯಕ್ರಮನೆಲ್ಲ ಹಮ್ಮಿಕೊಂಡಿದ್ದಾರೆ. ಮುನಿರತ್ನರವರಿಗೆ ಹುಟ್ಟುಹಬ್ಬದ ಪ್ರಯುಕ್ತ ಶುಭಾಶಯಗಳನ್ನು ಕೋರಕ್ಕೆ ಇಚ್ಛೆ ಪಡುತ್ತೇನೆ. ನಮ್ಮ ಜನಪ್ರಿಯ ಶಾಸಕರಾದ ಮುನಿರತ್ನ ಅಣ್ಣ ಅವರ ಇವತ್ತು ಹುಟ್ಟಿದಬ್ಬ. ಈ ಹುಟ್ಟಿದಬ್ಬವನ್ನ ನಾವು ಸುಮಾರು ಎಲ್ಲರೂ, ನಮ್ಮ ಎಲ್ಲಾ ಕ್ಷೇತ್ರದ ಎಲ್ಲ ಮುಖಂಡರು ಮತ್ತೆ ಎಲ್ಲ ನಮ್ಮ ಸ್ನೇಹಿತರು ಸೇರಿ ಇವತ್ತು ಮುನಿರತ್ನೋತ್ಸವ ತರ ನಾವು ಮಾಡ್ತಾ ಇದೀವಿ. ಹಾಗೇನೆ ಇವತ್ತು ನಮ್ಮ ನಾಗರಹೊಳೆ ನಾಗರಿಕ ಸ್ನೇಹ ವೇದಿಕೆ ಬಳಗ ವತಿಯಿಂದ ಇವತ್ತು ಒಂದು ಕೇಕ್ ಕಟ್ ಮಾಡುವ ಮುಖಾಂತರ ಇದೊಂದು ಪ್ರಾರಂಭ ಮಾಡಿದೀವಿ. ಹಾಗೇನೆ ಇಂದು ಅಣ್ಣನ ಹಬ್ಬದ ಹುಟ್ಟಿದಬ್ಬದ ಪ್ರಯುಕ್ತ ಆಶಿಯೋ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ನಮ್ಮ ಸ್ನೇಹಿತರಾದ ಪ್ರಶಾಂತ್ ಮತ್ತೆ ನಾವೆಲ್ಲ ಒಗ್ಗೂಟ ಸೇರಿ 1 ವರ್ಷದ ತನಕ ರಕ್ಷಾ ಕಾರ್ಡ್ ಅನ್ನು ನಾವು ಇವತ್ತು ಬಿಡುಗಡೆ ಮಾಡಕ್ಕೆ ತೀರ್ಮಾನ ಮಾಡಿದೀವಿ. ಇವತ್ತು ನೋಂದಣಿ ಕಾರ್ಯಕ್ರಮ ಸ್ಟಾರ್ಟ್ ಆಗಿದೆ. ನಮ್ಮ ಅಣ್ಣನವರು ವಾಪಸ್ಸು ತಿರುಪತಿ ಹೋಗಿದ್ದಾರೆ. ಬಂದ ನಂತರ ಇದನ್ನ ನಾವು ಬಿಡುಗಡೆ ಮಾಡ್ತೀವಿ. ಇದರಲ್ಲಿ ಸುಮಾರು ಹಲವಾರು ರೀತಿ ನಿಮಗೆ ಸೌಲಭ್ಯಗಳು ಸಿಗುತ್ತೆ. ಇದರಲ್ಲಿ ಉಚಿತ ತಪಾಸಣೆ ಆಗಿರ್ಬೋದು, 20% ಮೆಡಿಕಲ್ ಅಲ್ಲಿ ನೀವು ಏನೇ ಔಷಧಿ ತಗೊಂಡ್ರೆ ಡಿಸ್ಕೌಂಟ್ ಇರುತ್ತೆ. ಅಲ್ಲಿ ನೀವು ಅಡ್ಮಿಟ್ ಆದ್ರೂ ಸಹ ನಿಮ್ಗೆ 20% ಡಿಸ್ಕೌಂಟ್ ಇರುತ್ತೆ. ಮತ್ತೆ ECG ಮತ್ತೊಂದು ಯಾವುದೇ ಇರಲ್ಲ ಫ್ರೀ ಆಗಂತದ್ದು ಕೆಲವು ಎಲ್ಲ ನಿಮ್ಗೆ ಸಿಗುತ್ತೆ. ಅದನ್ನ ಎಲ್ಲರಿಗೂ ಆಲ್ರೆಡಿ ಇವಾಗ ಡಿಸ್ಟ್ರಿಬ್ಯೂಟ್ ಮಾಡಿದೀವಿ ನಾವು.
ಉಷಾರಾಣಿ ಮತ್ತು ರಾಜು ಎಸ್ ರವರ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮವು ಸೇವಾ ಮನೋಭಾವ ಹಾಗೂ ಸಾಮಾಜಿಕ ಕಳಕಳಿಗೆ ಸಾಕ್ಷಿಯಾಯಿತು. ಮುನಿರತ್ನಣ್ಣವರ ಹುಟ್ಟುಹಬ್ಬದ ಸಲುವಾಗಿ ನಾವು ಒಂದು ವಿಶೇಷವಾಗಿ ಪೂಜೆಗಳನ್ನು ಹಮ್ಮಿಕೊಂಡಿದ್ದೀರಿ. ಬೆಟ್ಟದ ಗಣಪತಿ ದೇವಸ್ಥಾನದಲ್ಲಿ ಪೂಜೆ ನೆರವೇರಿಸಿ ಈಗ ಹನುಮಗಿರಿ ಟೆಂಪಲ್ ಅಲ್ಲಿ ಈಗ ಪೂಜೆ ನೆರವೇರಿಸಿದಿರಿ. ಇವತ್ತು ಮುನಿರತ್ನಣ್ಣವರ ಹುಟ್ಟುಹಬ್ಬ, ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಅವರ ಅಲ್ಪಸ್ಥಿತಿಯಲ್ಲಿ ತಿರುಪತಿಗೆ ಹೋಗಿರೋದ್ರಿಂದ ನಾವೆಲ್ಲ ರಾಜರಾಜೇಶ್ವರಿ ಕ್ಷೇತ್ರದ ಎಲ್ಲ ಮುಖಂಡರುಗಳು, ಕಾರ್ಯಕರ್ತರು ಎಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಯಶಸ್ವಿಯಾಗಿ ನೆರವೇರಿಸ್ತಾ ಇದ್ದೀರಿ. ಇನ್ನೂ 2-3 ಕಾರ್ಯಕ್ರಮ ಇದೆ. ಆ ಕಾರ್ಯಕ್ರಮಗಳನ್ನು ಕೂಡ ಈಗ ಹೊರಡಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಸರ್, ಈಗ ನಮ್ಮ ಉದ್ದೇಶ ಏನಂದ್ರೆ ಸುಮಾರು ಜನರಿಗೆ ಚೆಸ್ಟ್ ಪೇನ್ ಬರ್ತದೆ, ಇದು ಗ್ಯಾಸ್ಟ್ರಿಕ್ ಪೈನ್ ಅಂತ ಹೇಳಿ ಸುಮ್ಮನೆ ಆಗ್ಬಿಡ್ತಾರೆ ಮಾತ್ರ ತಗೊಂಡು. ಅದನ್ನ ರೂಲ್ ಔಟ್ ಮಾಡಕ್ಕೆ ಯಾರು ಯಾವಾಗ ಬೇಕಾದ್ರೂ 24/7 ಹಾಸ್ಪಿಟಲ್ ವಾಕಿನ್ ಆದ್ರೆ ಅವ್ರಿಗೆ ಫ್ರೀ ECG ಮಾಡಿ ಕಾರ್ಡಿಯಾಲಜಿಸ್ಟ್ ಒಪಿನಿಯನ್ ಕೂಡ ಕೊಡ್ತೀವಿ ನಾವು. ಇದರಲ್ಲಿ ನಾವು ₹1 ತಗೊಳ್ಳೋದಿಲ್ಲ. ನಾವು ಸಾರ್ವಜನಿಕ ರಾಜು ಅವರು ಕೇಳ್ಕೊಂಡ್ರು, ಸಾರ್ವಜನಿಕರ ಆರೋಗ್ಯ ಮುಖ್ಯ. ಯಾರು ಅವರು ನಾನು ಇವತ್ತು ಹಾಸ್ಪಿಟಲ್ ಹೋಗ್ಬೇಕಾ ಆ ಚಿಂತೆ ಇರಬಾರ್ದು. ಫಸ್ಟ್ ಬರಬೇಕು, ಚೆಕಪ್ ಮಾಡಿಸ್ಬೇಕು, ಮುಂದಿಂದು ಆಮೇಲೆ. ಸೊ ಆ ಇದರಿಂದ ನಾವು ಈ ಕಾರ್ಡ್ ರಾಜು ಅವರ ಮುಖಾಂತರ ಸಾರ್ವಜನಿಕರಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ರಾಜಣ್ಣ, ಉಷಾ ಮೇಡಮ್ ಅವರು ಇಬ್ರು ಸೇರಿ, ಅವ್ರ ದಂಪತಿಗಳು ಸೇರಿ ಹುಟ್ಟುಹಬ್ಬದ ಪ್ರಯುಕ್ತ ರಕ್ಷಾ ಕಾರ್ಡ್ ಮೆಡಿಕಲ್ ಸಂಬಂಧಪಟ್ಟಂಗೆ ತಪಾಸಣೆ ಮಾಡಕ್ಕೋಸ್ಕರ, ಉಚಿತ ಆರೋಗ್ಯವಾಗಿ ತಪಾಸಣೆ ಮಾಡಕ್ಕೋಸ್ಕರ ಇದು ಕಾರ್ಡ್ ನ ಇವತ್ತು ಕೊಡ್ತಾ ಇದ್ದಾರೆ. ಒಂದು 6,000 ಜನ ಕುಟುಂಬಕ್ಕೆ ಅನುಕೂಲ ಆಗ್ತದೆ. ನಾವೆಲ್ಲರೂ ದಯಮಾಡಿ ಈ ಕಾರ್ಡ್ ನ ಪಡೆದು ಇದ್ರ ಉಪಯೋಗ ಪಡಿಬೇಕು. ಇದು ರಾಷ್ಟ್ರೀಯ ಅನ್ನಪೂರ್ಣೇಶ್ವರಿ ನಗರದಲ್ಲಿ ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಇದೆ. ತುಂಬಾ ನುರಿತ ವೈದ್ಯರಿದ್ದಾರೆ. ಅಲ್ಲಿ ತಮ್ಮ ಆರೋಗ್ಯವನ್ನ ಉಚಿತವಾಗಿ ತಪಾಸಣೆ ಮಾಡ್ಕೋಬಹುದು ಅಂತ ಈ ಮೂಲಕ ಸಾರ್ವಜನಿಕರಲ್ಲಿ ಕೇಳ್ಕೊತಾ ಇದ್ದೀವಿ.